ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಥೆ ಕದ್ದು ನಾವು ಯಾವುದೇ ಸಿನಿಮಾ ಮಾಡಲ್ಲ, ಸಕ್ಸಸ್ ಮೀಟ್ ಬದಲು ಸ್ಪಷ್ಟನೆ ಕೊಡುವಂಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹೆಸರು ಗಳಿಸೋಕೆ ಆಮೇಲೆ ಮಾನ ಮರ್ಯಾದೆಗೆ ಬದುಕ್ತೀವಿ ನಾವು. ನಮ್ಗೆ ಪಬ್ಲಿಸಿಟಿಯ ಅವಶ್ಯಕತೆ ಇಲ್ಲವೇ ಇಲ್ಲ. 2019ರಿಂದ ಈ ಕತೆ ಶುರುವಾಗಿದೆ, ಈಗ ಸಕ್ಸಸ್ ಸಿಕ್ಕಿದೆ. 2023ರ ಯುಗಾದಿಗೆ ನಾನೇ ಲವ್ ಮಾಕ್ಟೇಲ್ 3 ಪೋಸ್ಟ್ ಮಾಡಿದ್ದು. ಕಥೆ ಕದ್ದಿದ್ದಾರೆ ಅನ್ನೋದು ಜೋಕ್ ಅಂತ ನಟಿ ಮಿಲನಾ ನಾಗರಾಜ್ ಕೂಡ ಕ್ಲಾರಿಟಿ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ದುಡ್ಡು ಮನೆ ಹಾಳಾಯ್ತು, ಮಾನ ಮರ್ಯಾದೆಗೆ ಬದುಕೋದು ಸರ್ ನಾವು. ಇಷ್ಟು ವರ್ಷ ನೇಮ್ ಫೇಮ್ ಸಕ್ಸಸ್ ಗಿಂತ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದ್ ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂತ ರೆಸ್ಪಾನ್ಸ್. ಏನಕ್ಕೆ ಸರ್ ನಾವು ಇವತ್ತಿಗೆ ಕುತ್ಕೊಂಡು ಜಸ್ಟಿಫೈ ಮಾಡ್ಬೇಕು? ಇದು ಆಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟ್. ನಾನು ಕೃಷ್ಣಾಗ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದು ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಲವ್ ಮಾಕ್ಟೇಲ್ 1 ಶುರು ಮಾಡೋದಲ್ಲ ಸರ್, ಅವತ್ತಿಂದ ಬಂದಿರುವಂತ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ದುಡ್ಡು ಮನೆ ಹಾಳಾಯ್ತು, ಮಾನ ಮರ್ಯಾದೆಗೆ ಬದುಕೋದು ಸರ್ ನಾವು. ಇಷ್ಟು ವರ್ಷ ನೇಮ್ ಫೇಮ್ ಸಕ್ಸಸ್ ಗಿಂತ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದ್ ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂತ ರೆಸ್ಪಾನ್ಸ್. ಏನಕ್ಕೆ ಸರ್ ನಾವು ಇವತ್ತಿಗೆ ಕುತ್ಕೊಂಡು ಜಸ್ಟಿಫೈ ಮಾಡ್ಬೇಕು?